ಶೆಟ್ಟರ್ ಅವರು ಬೆಳಗಾವಿ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತದ್ದು ತಮಗೆಲ್ಲ ಗೊತ್ತೇ ಇದೆ. ಹೆಬ್ಬಾಳ್ಕರ್ ಅವರ ಪುತ್ರ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಈ ಎರಡೂ ಪಕ್ಷದವರಿಗೆ ಅಥವಾ ಎರಡೂ ಕ್ಷೇತ್ರದವರಿಗೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ಗಳು ಎದುರುಗಡೆ ಇದಾವೆ. ಹಾಗಾದ್ರೆ ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ, ಯಾರಿಗೆ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಾವು ಚರ್ಚೆಯನ್ನ ಆರಂಭ ಮಾಡೋಣ. ಸರ್, ಮೊದಲನೇದಾಗಿ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಅಷ್ಟರ ಮಟ್ಟಿಗೆ ಬೆಂಬಲ ಸಿಗ್ತಾ ಇಲ್ಲ ಅಂತ. ಒಬ್ಬ ಕೇಂದ್ರ ಸಚಿವನಾಗಿ ಕೆಲಸವನ್ನ ಮಾಡಿದ್ರು ಕೂಡ ಜನ ಯಾಕೋ ಮುಂಚೆಗಿಂತ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ತಯಾರಿಲ್ಲ. ಪಕ್ಷದ ಕಾರ್ಯಕರ್ತರು ಕೂಡ ಅವರಿಗೆ ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂತ? ಮೊದಲನೇದಾಗಿ ಅಲ್ಲಿ ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅವರು ಹಿಂದೆ ಕಾಂಗ್ರೆಸ್ನಿಂದ ನಿಂತು ಬಿದ್ದಾಗ ವಿಶೇಷವಾಗಿ ಅದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಅವ್ರು ಹೋಗೋದು ಕಾರಣೀಭೂತರು ಜಗದೀಶ್ ಶೆಟ್ಟರ್ ಅವರು. ಮತ್ತು ಹಿಂದಿನ ಸಲ ಟಿಕೆಟ್ ಸಿಗಲಾರದೆ ಇರೋದಕ್ಕೂ ಇವರು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಕಾರಣ, ಜಗದೀಶ್ ಶೆಟ್ಟರ್ ಸಿಗಲಾರದಕ್ಕೆ ಆಸೆ. ಹೀಗಾಗಿ ಈ ಒಂದು ಕಾರಣವೂ ಅಲ್ಲಿ ಜನರಿಗೆ ಸಾಮಾನ್ಯವಾಗಿ ಅದ. ಈ ನೆಲೆಗಟ್ಟಿನಲ್ಲಿ ಜೊತೆಗೆ ಯಡಿಯೂರಪ್ಪರವ್ರನ್ನ ಅಧಿಕಾರದಿಂದ ಇಳಿಸುವಲ್ಲಿಯೂ ಇವು ಪ್ರಹ್ಲಾದ್ ಜೋಶಿ ಅವರ ಪಾತ್ರದ ಅಂತ ಅಲ್ಲಿ ಭಾಳಷ್ಟು ಜನರನ್ನ ಇದನ್ನೆಲ್ಲ ರೆಫರ್ ಮಾಡಿದಾರೆ. ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿ ಅವರು, ವಿಖೇರೇಶ್ವರ ಏನು ಮಠದ ಸ್ವಾಮೀಜಿ ಇದಾರ, ಅವ್ರು ಇದನ್ನು ಆರೋಪ ಮಾಡಿದ್ದಾರೆ. ಅದಕ್ಕಾಗಿನೋ ಒಂದು ಯಡಿಯೂರಪ್ಪನವರಿಲ್ಲ, ಹಾಗೆ ನಮ್ಮಲ್ಲಿ ಏನಿಲ್ಲ, ಅದು ಕಾರಣ ಬೇರೆ ಇದೆ ಏನೋ ಅವರು ಸ್ವಲ್ಪ ಮುಸ್ಲಿಂ ನೋಡಿದ್ದಾರೆ. ಬಟ್ ಆದರೂ ಸಹಿತ ಇವತ್ತು ಅದು ಯಾಕೋ ಜನದಿಂದ ದಿನಕ್ಕೆ ಅದು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಸ್ವಲ್ಪ ಕಬ್ಬಿನ ಕಡಲೆ ಆಗ್ಲಿಕ್ಕತ್ತದ, ಅದು ಸ್ಥೂಳಿಗತ್ತದ. ಅಲ್ಲಿ ಲಿಂಗಾಯತರು ವಿಶೇಷವಾಗಿ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಹೆಚ್ಚಿಗೆ ಲಿಂಗಾಯತರು ಇದ್ದಾರೆ. ಅವ್ರ ಪ್ರಾಬಲ್ಯ ಹೆಚ್ಚದ ಧಾರವಾಡ ಜಿಲ್ಲೆಯಲ್ಲಿ ಅನ್ನುವಂಥದ್ದು ನೆಲೆಗಟ್ಟಿನೊಳಗೆ ಇವತ್ತು ಅಲ್ಲಿ ಲಿಂಗಾಯತರು ಒಂದು ಕಡೆ ಸೈಡ್ ಆಗಿದ್ದಾರೆ. ಅವ್ರಿಂದ ಅವ್ರು ಈ ಕ್ಯಾಂಡಿಡೇಟ್ ಬ್ಯಾಡ್ ನಮಗೆ ಪ್ರಹ್ಲಾದ್ ಜೋಶಿ ಅವರು ಅಂತೇಳಿ ತೀವ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ದಿಂಗಾಲೇಶ್ವರ ಜೊತೆಗೆ ಇನ್ನುಳಿದ ಅನೇಕ ಲಿಂಗಾಯತರು ಸಹಿತ ವೀರಶೈವ ಲಿಂಗಾಯತರುಗಳು ಇದನ್ನು ವಿರೋಧ ಮಾಡ್ತಿದ್ದಾರೆ. ಹೌದು, ಅವರಿಂದ ನಮಗೆ ಅನ್ಯಾಯ ಆಗಿದೆ, ಯಾರು ನಮ್ಮ ಲಿಂಗಾಯತರಿಗೆ ಯಾವುದೇ ಉಪಯೋಗ ಆಗಿಲ್ಲ, ಅನುಕೂಲಗಳು ಮಾಡಿಲ್ಲ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟ ಸಂಬಂಧ BJP ಹೈಕಮಾಂಡ್ ತಪ್ಪು ಮಾಡಿದ. ಯಾಕಂದ್ರೆ ನಮಗೆ ಅವ್ರ ಮೇಲೆ ಮನಸ್ಸಿಲ್ಲ, ನಮ್ಮ ಲಿಂಗಾಯತರು ಕೊಡಬೇಕು, ಈಗ ಅದ್ರ ಬದಲು ಮಾಡಿ ಕೊಡಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಿದ್ದಾರೆ. ಸ್ವಲ್ಪ ಈ ನಡುವೆ ಏನೋ ಸ್ವಲ್ಪ ಏನಪ್ಪ ಅಂತಂದ್ರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು ಇಲ್ಲ ಕೊಟ್ಟಿದ್ದು ಸರಿ ಅಂತೇನೋ ಮೊದಲು ಮುರುಘಾ ಮಠದ ಶ್ರೀಗಳು ಹೇಳಿದರು, ಕೊಟ್ಟಿದ್ದು ಸರಿ ಅಂತ ಹೇಳಿದರು. ಅದರ ಮರುದಿವ್ಸ ಮತ್ತೆ ಸ್ಟೇಟ್ಮೆಂಟ್ ಚೇಂಜ್ ಮಾಡಿ ಇಲ್ಲ ಈಗಾಗಲೇ ನಮ್ಮ ಸ್ವಾಮೀಜಿಗಳು ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದೇ ಸರಿ ಅದಂತೇಳಿ. ಅಂದರೆ ಮುಖ್ಯವಾಗಿ